ನಾನು ಓದುತ್ತಿರುವ ಈ ಪುಸ್ತಕದ ಹೆಸರು ಆತ್ಮವಿಜ್ಞಾನ ಮತ್ತು ಮೃತ್ಯುವೇ ಇಲ್ಲ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳು. ಆಶೀರ್ವಾದದೊಂದಿಗೆ ಈ ದಿನ ಈ ಪುಸ್ತಕವನ್ನು ಓದುವುದಕ್ಕೆ ಪ್ರಾರಂಭಿಸೋಣ. ಆತ್ಮವಿಜ್ಞಾನ. ಆತ್ಮವಿಜ್ಞಾನ ಸ್ಪಿರಿಚುಯಲ್ ಸೈನ್ಸ್ ಎಂದರೆ ಆತ್ಮದ ವಿಶೇಷವಾದ ಜ್ಞಾನ. ಅದೇ ಆತ್ಮಜ್ಞಾನ. ಜ್ಞಾನ ಅನ್ನುವುದು ಬೇರೆ, ವಿಜ್ಞಾನ ಅನ್ನುವುದು ಬೇರೆ. ಜ್ಞಾನ ಅನ್ನುವುದು ವಿಜ್ಞಾನದ ಸೂಕ್ಷ್ಮವಾದರೆ ವಿಜ್ಞಾನ ಅನ್ನುವುದು ಜ್ಞಾನದ ವಿಶ್ವರೂಪ. ಆತ್ಮದ ಸ್ಥೂಲ ಅವಗಾಹನೆ ಜ್ಞಾನ. ಆದರೆ ಆತ್ಮದ ವಿಶೇಷ ಪರಿಸ್ಥಿತಿಗಳನ್ನು ವಿಜ್ಞಾನದಲ್ಲಿಯೇ ತಿಳಿದುಕೊಳ್ಳುತ್ತೇವೆ. ಮುಖ್ಯವಾಗಿ ನಾನು ಶರೀರ ಅಲ್ಲ ಆತ್ಮ ಎಂದು ಅನುಭವಪೂರ್ವಕವಾಗಿ ಯಾರು ತಿಳಿದುಕೊಳ್ಳುತ್ತಾರೋ ಅವರೇ ಜ್ಞಾನಿ ಎನಿಸಿಕೊಳ್ಳುತ್ತಾರೆ. ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಜ್ಞಾನಿಗಳು ಎಂದರೆ ಆತ್ಮಜ್ಞಾನ ಹೊಂದಿರುವವರು, ಅಜ್ಞಾನಿಗಳು ಎಂದರೆ ಆತ್ಮಜ್ಞಾನವಿಲ್ಲದವರು ಎಂದರ್ಥ. ಅಷ್ಟೇ ಹೊರತು ಪ್ರಾಪಂಚಿಕ ಜ್ಞಾನದಿಂದ ಅದನ್ನು ಹೋಲಿಸಬಾರದು. ಮಹಾನ್ ಸಂಗೀತಗಾರರಾಗಲಿ, ಪ್ರಧಾನಮಂತ್ರಿಗಳೇ ಆಗಿರಲಿ, ರಾಜರೇ ಆಗಿರಲಿ, ಆತ್ಮಜ್ಞಾನವಿಲ್ಲದಿದ್ದರೆ ಅವರನ್ನೂ ಸಹ ಅಜ್ಞಾನಿಗಳೆಂದೇ ಕರೆಯುತ್ತಾರೆ. ಇದು ಅವರನ್ನು ಅಪಮಾನ ಮಾಡಿದಂತಲ್ಲ, ಅದು ಒಂದು ಪರಿಭಾಷೆ. ಯಾರು ಧ್ಯಾನ ಮಾಡಿ ಈ ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರವನ್ನು ಬಿಡುಗಡೆ ಮಾಡಿಕೊಂಡು ನಾನು ದೇಹವಲ್ಲ ಆತ್ಮ ಎಂದು ಅನುಭವಪೂರ್ವಕವಾಗಿ ತಿಳಿದುಕೊಳ್ಳುತ್ತಾರೋ ಅವರಿಗೆ ಆತ್ಮಜ್ಞಾನ ಅಂಕುರಿಸಿತೆಂದು ತಿಳಿಯಬೇಕು. ಒಬ್ಬ ಸಂಗೀತ ಬಾರದ ಮನುಷ್ಯ ಸಂಗೀತವಿಲ್ಲ. ಗುರುವಿನ ಹತ್ತಿರ ಹೋದರೆ ಗುರುವು ಮೊದಲು ಸ ಪ ಸ ಗಳನ್ನು ಅಭ್ಯಾಸ ಮಾಡಿರೆಂದು ಹೇಳುತ್ತಾರೆ. ಅನಂತರ ಸರಿಗಮ ಪದನಿಸ ಅನ್ನುವ ಸಪ್ತ ಸ್ವರಗಳು ನಿಧಾನವಾಗಿ ಬರುತ್ತವೆ. ಹೀಗೆ ದಿನನಿತ್ಯ ನಿಧಾನವಾಗಿ ಅಭ್ಯಾಸ ಮಾಡಿದರೆ ಸಂಗೀತದಲ್ಲಿ ಪ್ರಾವೀಣ್ಯತೆ ಪಡೆದು ತಾನೇ ಗುರುವಾಗುತ್ತಾನೆ. ಹಾಗೆಯೇ ಆತ್ಮಜ್ಞಾನಿಯಾಗಬೇಕೆಂಬುವರು ಆತ್ಮಜ್ಞಾನವಿರುವ ಗುರುವಿನ ಬಳಿ ಹೋಗಿ ನನಗೆ ಆತ್ಮಜ್ಞಾನ ಬೇಕು ಎಂದು ಕೇಳಿದರೆ ಸುಖವಾಗಿ ಕುಳಿತುಕೊಂಡು ಕಣ್ಣೆರಡನ್ನು ಮುಚ್ಚಿಕೊಂಡು ಎರಡೂ ಕೈಗಳನ್ನು ಸೇರಿಸಿ ಸಹಜವಾದ ಉಸಿರಾಟವನ್ನು ಗಮನಿಸಿ ಎಂದು ಧ್ಯಾನವನ್ನು ಕಲಿಸುತ್ತಾರೆ. ಈ ವಿಧವಾಗಿ ನಿರಂತರ ಅಭ್ಯಾಸ ಮಾಡಿದರೆ ಆಚಿರ ಕಾಲದಲ್ಲಿ ಅಪಾರವಾದ ವಿಶ್ವಪ್ರಾಣ ಶಕ್ತಿಯನ್ನು ಪಡೆದು ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರ ಬಿಡುಗಡೆ ಮಾಡಿಕೊಂಡು ನಂತರ ದಿವ್ಯ ಚಕ್ಷುವನ್ನು ಉತ್ತೇಜಿಸಿಕೊಂಡು ನಾನು ಆತ್ಮ ಎಂಬ ಅನುಭವವನ್ನು ಪಡೆಯುತ್ತಾನೆ. ದೃಷ್ಟಿಯಲ್ಲಿ ಇನ್ನೂ ಅನೇಕಾನೇಕ ಲೋಕಗಳು ಇವೆ ಎಂದು ತಿಳಿದುಕೊಳ್ಳುತ್ತಾನೆ. ಆಗ ಪ್ರಥಮ ಬಾರಿಗೆ ಆತ್ಮಜ್ಞಾನ ಸಂಪಾದಿಸಿಕೊಂಡು ಆತ್ಮಜ್ಞಾನಿಯಾಗುತ್ತಾನೆ. ಆನಾಪಾನಸತಿ ಧ್ಯಾನದಿಂದ ಸ್ವಂತ ಅಭ್ಯಾಸದಿಂದ ಜ್ಞಾನ ಅಂಕುರಿಸುತ್ತದೆ. ಅಲ್ಲಿಯವರೆಗೂ ಆತ್ಮಜ್ಞಾನವಿಲ್ಲ. ಎಷ್ಟೋ ಜನ್ಮ ತಳೆದು ಬಂದಿದ್ದರೂ ದೇಹ ಜ್ಞಾನ ಇರುತ್ತದೆಯೇ ಹೊರತು ಆತ್ಮಜ್ಞಾನದ ಅರಿವಿರುವುದಿಲ್ಲ. ತನ್ನ ವಯಸ್ಸು 20 ಅಥವಾ 30, ಹೆಣ್ಣು ಅಥವಾ ಗಂಡು, ಕಪ್ಪು ಅಥವಾ ಬಿಳುಪಾಗಿ ಇರುವೆನೆಂದು ದೇಹಪರವಾಗಿ ಮಾತ್ರ ತಿಳಿದಿರುತ್ತಾರೆ. ಕೊನೆ ಜನ್ಮದಲ್ಲಿ ತಪ್ಪದೇ ಆತ್ಮಸ್ಥಾನ ಲಭಿಸುತ್ತದೆ. ಇದನ್ನೇ ಶ್ರೀಕೃಷ್ಣನು ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ ಎಂದಿದ್ದಾನೆ. ಸಾವಿರಾರು ಮನುಷ್ಯರಲ್ಲಿ ಕೆಲವೇ ಮಂದಿ ಸತ್ಯದ ಸಲುವಾಗಿ ಪ್ರಯತ್ನಿಸುತ್ತಾರೆ. ಅಂತಹ 1000 ಮಂದಿಯಲ್ಲಿ ಕೆಲವೇ ಮಂದಿ ಪೂರ್ಣ ಸತ್ಯವನ್ನು ತಿಳಿದುಕೊಳ್ಳುತ್ತಾರೆ ಎಂದು ಕೃಷ್ಣನು ಹೇಳಿರುವನು. ಆತ್ಮವಿಜ್ಞಾನ ಕುರಿತು ತಿಳಿದುಕೊಳ್ಳುವ ಮುಂಚೆ ಪ್ರಜ್ಞಾನ ಎಂದರೇನು ಎಂಬುದು ತಿಳಿದುಕೊಳ್ಳೋಣ. ಆತ್ಮಜ್ಞಾನ ಯಾವುದರಿಂದ ಸಿದ್ಧಿಸುತ್ತದೆ? ಜ್ಞಾನ ಎಂದರೆ ನಾನು ಆತ್ಮವೆಂದು ತಿಳಿದುಕೊಳ್ಳುವುದು. ಜ್ಞಾನದ ನಂತರ ಪ್ರಜ್ಞಾನ. ಆತ್ಮಪ್ರಜ್ಞಾನಿ
ಪ್ರತಿಯೊಂದರಲ್ಲೂ ತನ್ನನ್ನೇ ಕಾಣುತ್ತಾನೆ. ಸಕಲ ಸೃಷ್ಟಿಯೂ ತಾನೇ ಎಂದು ತಿಳಿದುಕೊಳ್ಳುತ್ತಾನೆ. ಸಕಲ ಸೃಷ್ಟಿ ತನ್ನದೇ ಎಂದು ಅನುಭವಪೂರ್ವಕವಾಗಿ ತಿಳಿದುಕೊಳ್ಳುತ್ತಾನೆ. ಆಗ ಅವನಿಗೆ ಆತ್ಮಪ್ರಜ್ಞಾನ ಬಂದಿದೆ ಎಂದು ತಿಳಿಯಬಹುದು. ಆತ್ಮಜ್ಞಾನ ಸ್ಥಿತಿಯಲ್ಲಿ ಆಯಾಮಾತ್ಮ ಎಂದು ತಿಳಿದಿರುತ್ತಾನೆ. ಆತ್ಮಪ್ರಜ್ಞಾನ ಸ್ಥಿತಿಯಲ್ಲಿ ಅಹಂ ಬ್ರಹ್ಮ ಎಂದು ತಿಳಿಯುತ್ತಾನೆ. ಪ್ರಾರಂಭದ ಹಂತದಲ್ಲಿ ನಾನು ಒಂದು ಜೀವ ಎಂದು ತಿಳಿದಿರುತ್ತಾನೆ. ನಂತರ ಜ್ಞಾನದ ಹಂತದಲ್ಲಿ ನಾನು ಒಂದು ಜೀವಾತ್ಮನು ಎಂದು ತಿಳಿಯುತ್ತಾನೆ. ಪ್ರಜ್ಞಾನ ಹಂತದಲ್ಲಿ ನಾನು ಬ್ರಹ್ಮನು, ನಾನು ಸರ್ವಾತ್ಮನು ಎಂದು ತಿಳಿಯುತ್ತಾನೆ. ಅಜ್ಞಾನದ ಹಂತದಲ್ಲಿ ನಾನು ದೇಹ, ನಾನು ಇಂತಹವರ ಮಗನು, ನಾನು ಭಾರತ ದೇಶವಾಸಿ, ನಾನು ಪಾಕಿಸ್ತಾನದವ, ನಾನು ಹೆಣ್ಣು, ನಾನು ಗಂಡು ಎಂದು ದೇಹಪರವಾಗಿ ತಿಳಿದಿರುತ್ತಾನೆ. ಆದರೆ ಧ್ಯಾನದಲ್ಲಿ ಧ್ಯಾನಾನುಭವಗಳನ್ನು ಪಡೆದುಕೊಂಡ ಬಳಿಕ ನಾನು ಒಂದು ಆತ್ಮ ಅನ್ನುವ ಸ್ಥಿತಿಗೆ ಬೆಳೆಯುತ್ತಾನೆ. ಇದನ್ನೇ ಆತ್ಮಪ್ರಜ್ಞಾನ ಎಂದೆನ್ನುತ್ತೇವೆ. ಆತ್ಮಜ್ಞಾನ ಬೇರೆ, ಆತ್ಮಪ್ರಜ್ಞಾನ ಬೇರೆ. ಆತ್ಮಜ್ಞಾನ ಬೇರೆ, ಆತ್ಮಪ್ರಜ್ಞಾನ ಬೇರೆ. ಆತ್ಮಜ್ಞಾನ ಅನ್ನುವ ಬೀಜ ಸ್ಥಿತಿಯಿಂದ ಆತ್ಮಪ್ರಜ್ಞಾನ ಅನ್ನುವ ಸಸಿ ಸ್ಥಿತಿಗೆ ಬೆಳೆದಿರುತ್ತಾನೆ. ಆದರೆ ಬೆಳೆದ ಸಸಿ ವೃಕ್ಷವಾಗಬೇಕು. ವೃಕ್ಷವಾಗುವ ಸ್ಥಿತಿ ಅಂದರೆ ಆತ್ಮವಿಜ್ಞಾನ. ಆತ್ಮವಿಜ್ಞಾನ ಎನ್ನುವುದು ಆತ್ಮಜ್ಞಾನದ ಪರಾಕಾಷ್ಠೆ. ಆತ್ಮವಿಜ್ಞಾನ ಎನ್ನುವುದು ಒಂದು ಮಹಾವೃಕ್ಷ, ಅದು ಅಂತ. ಆತ್ಮಜ್ಞಾನ ಅನ್ನುವುದು ಮತ್ತು ಆತ್ಮಪ್ರಜ್ಞಾನ ಅನ್ನುವುದು ಕೊನೆ. ಆದರೆ ಆತ್ಮವಿಜ್ಞಾನ ಎನ್ನುವುದು ಅನಂತ, ಅಂದರೆ ಮೊದಲು ಬೀಜ ಸ್ಥಿತಿ, ನಂತರ ಬೀಜ ಮೊಳಕೆಯೊಡೆದು ಸಸಿಯಾಗುವ ಸ್ಥಿತಿ, ನಂತರ ಸಸಿ ಬೇರು ಬಿಡುತ್ತಾ ಸ್ಥಿರವಾದ ವೃಕ್ಷವಾಗಿ ಮತ್ತಷ್ಟು ವಿಸ್ತರಿಸುತ್ತಲೇ ಇರುವ ಅನಂತರದ ಸ್ಥಿತಿ. ಆತ್ಮವಿಜ್ಞಾನ ಅನಂತ. ಎಷ್ಟು ತಿಳಿದರೂ ಮತ್ತಷ್ಟು ತಿಳಿಯಬೇಕೆಂದೆನಿಸುತ್ತದೆ. ಯೌವನ ಬಂದಾಗ ಬಾಲ್ಯ ಕೊನೆಗೊಳ್ಳುತ್ತದೋ ಹಾಗೆಯೇ ಆತ್ಮಜ್ಞಾನ ಬಂದಾಗ ನಾನು ದೇಹ ಅನ್ನುವ ಅಜ್ಞಾನ ತೊಲಗಿ ಹೋಗುತ್ತದೆ. ಪ್ರೌಢಸ್ಥಿತಿಯಲ್ಲಿ ಯೌವನ ಸ್ಥಿತಿ ಅಂತ್ಯದಂತೆ ಆತ್ಮಪ್ರಜ್ಞಾನ ಸ್ಥಿತಿ ಕೊನೆಗೊಂಡು ಆತ್ಮವಿಜ್ಞಾನ ಸ್ಥಿತಿ ಪ್ರಾರಂಭವಾಗುತ್ತದೆ. ಆತ್ಮವಿಜ್ಞಾನ ಮಾತ್ರ ಕೊನೆಯಿಲ್ಲದ್ದು, ಅದರ ಪರಿಧಿ ಅನಂತ. ಆದರಿಲ್ಲಿ ಮಹಾವಿಜ್ಞಾನಿ, ಪರಮವಿಜ್ಞಾನಿ ಎಂದು ಹೇಳಿಕೊಳ್ಳಬಹುದು. ಆತ್ಮವಿಜ್ಞಾನ ಅನ್ನುವುದು ಆತ್ಮಪ್ರಜ್ಞಾನಕ್ಕಿಂತ ಉನ್ನತ ಮಟ್ಟ. ಆತ್ಮಪ್ರಜ್ಞಾನ ಅನ್ನುವುದು ಅಜ್ಞಾನಕ್ಕಿಂತ ಉನ್ನತ ಮಟ್ಟ. ಅಜ್ಞಾನ ಅನ್ನುವುದು ವಿಪರೀತ ಜ್ಞಾನ, ವಿತಂಡವಾದಕ್ಕಿಂತ ಮೇಲ್ಪಟ್ಟದ್ದು. ವಿತಂಡವಾದಿ ಎಂದರೆ ದೇವರು ಇಲ್ಲವೇ ಇಲ್ಲ ಎಂದು ಖಚಿತವಾಗಿ ವಾದ ಮಾಡುವವನು. ಅಚಿದರೆ ಕುಜ್ಞಾನಿ. ಕುಜ್ಞಾನಿ ಅಜ್ಞಾನಿಗಿಂತ ಕೆಳಮಟ್ಟದವನು. ಜ್ಞಾನಕ್ಕೆ ಪೂರ್ತಿ ವಿರುದ್ಧ ದಿಕ್ಕಿನಲ್ಲಿ ಹೋಗುತ್ತಿರುವವನು. ಅಜ್ಞಾನಿ ಎಂದರೆ ದೈವತ್ವ ಕುರಿತು ತಿಳಿಯದು, ಅದರ ಕುರಿತು ಅವಗಾಹನೆ ಇಲ್ಲವೆನ್ನುವವನನ್ನು. ಅಂತಹವನು ದೈವತ್ವ ಕುರಿತು ತಿಳಿಯಬೇಕೆನಿಸಿದಾಗ ಒಬ್ಬ ನಿಜವಾದ ಗುರುವಿನ ಬಳಿ ಧ್ಯಾನ ಕುಳಿತು ಕಲಿತುಕೊಳ್ಳುತ್ತಾನೆ. ಧ್ಯಾನದಲ್ಲಿ ತನಗೆ ಬಂದ ಅನುಭವಗಳ ಪರಂಪರೆಯಲ್ಲಿ ತನ್ನ ಸೂಕ್ಷ್ಮ ಶರೀರವನ್ನು ಬಿಡುಗಡೆಗೊಳಿಸಿಕೊಂಡು ತಾನು ಆತ್ಮದೇಹವಲ್ಲ ಎಂದು ತಿಳಿಯುತ್ತಾನೆ. ಆಗ ಆತ್ಮಜ್ಞಾನ ಅಂಕುರಿಸಿತು ಎಂದು ಹೇಳುತ್ತೇವೆ. ದಿವ್ಯಚಕ್ಷುವಿನಿಂದ ಎಷ್ಟೋ ಲೋಕಗಳನ್ನು ಧ್ಯಾನದಲ್ಲಿ ನೋಡಿದಾಗ, ಮುಖ್ಯವಾಗಿ ಸರ್ವ ದೇಶ ಕಾಲ ಪರಿಸ್ಥಿತಿಗಳಲ್ಲಿಯೂ ತನ್ನನ್ನು ತಾನು ನೋಡಿಕೊಂಡಾಗ ಪ್ರಜ್ಞಾನ ಅಂಕುರಿಸಿತು ಎಂದೆನಿಸುತ್ತೇವೆ. ನಾನು ದೇಹವಲ್ಲ, ಆತ್ಮ ಎಂದು ತಿಳಿದುಕೊಂಡಾಗ ಜೀವಾತ್ಮ ಎಂದು, ನಾನು ಈ ಆತ್ಮವೇ ಇಲ್ಲದೆ ಎಲ್ಲದರಲ್ಲಿಯೂ ಇರುವುದು ತಾನೇ ಎಂದು ತನ್ನನ್ನು ತಾನೇ ಸರ್ವಾತ್ಮನಾಗಿ ತಿಳಿದುಕೊಳ್ಳುವುದು ಪ್ರಜ್ಞಾನ ಎಂದು, ನಂತರ ಅಂಕುರಿಸುವುದು ವಿಜ್ಞಾನ ಎಂದು ಹೇಳುತ್ತೇವೆ. ಸಾಧಕನಲ್ಲಿ ಆಗ ರಿಸರ್ಚ್ ಆರಂಭಗೊಳ್ಳುತ್ತದೆ.
ತನ್ನ ಗತಜನ್ಮಗಳ ವಿವರವಾದ ಕುರಿತು ತಿಳಿದುಕೊಳ್ಳುತ್ತಾನೆ. ಗತದಲ್ಲಿ ತನ್ನಿಂದಾದ ಸರಿತಪ್ಪುಗಳನ್ನು ತಿಳಿದುಕೊಳ್ಳುತ್ತಾನೆ. ಎಷ್ಟು ಲೋಕಗಳಿವೆ ಎಂಬುದನ್ನು ತಿಳಿದುಕೊಳ್ಳುತ್ತಾನೆ. ಕೃಷ್ಣನು ಈಗ ಯಾವ ಲೋಕದಲ್ಲಿ ಇರುವನು ಎಂದು ತಿಳಿದುಕೊಳ್ಳುತ್ತಾನೆ. ಅನೇಕ ಲೋಕಗಳ ವಿಶಿಷ್ಟತೆ ವೈವಿಧ್ಯತೆಗಳನ್ನು ಈ ಆತ್ಮಜ್ಞಾನ ಸ್ಥಿತಿಯಲ್ಲಿರಲಿ ತಿಳಿದುಕೊಳ್ಳುತ್ತಾನೆ. ಮೌಲಿಕವಾದವು ತಿಳಿದುಕೊಂಡರೆ ಬರುವುದೇ ಜ್ಞಾನ. ವಿಶೇಷವಾದ ಪರಿಶೋಧನೆಗಳನ್ನು ಮಾಡಿ ತನ್ನನ್ನು ತಾನು ತಿಳಿದುಕೊಂಡರೆ ಜ್ಞಾನ ಬರುತ್ತದೆ. ಇತರ ಮಾಸ್ಟರ್ಸ್ಗಳ ಹತ್ತಿರ ಕಲಿತುಕೊಂಡರೆ ವಿಜ್ಞಾನ ಬರುತ್ತದೆ. ಒಬ್ಬ ವಿಜ್ಞಾನಿ ಯಾವಾಗಲೂ ಗ್ರಂಥಾಲಯದಲ್ಲಿ ಕುಳಿತುಕೊಂಡು ಎಷ್ಟೋ ಮಂದಿ ಇತರ ಸೈಂಟಿಸ್ಟ್ಗಳ ಪುಸ್ತಕಗಳನ್ನು ಹಾಗೂ ಅವರ ಪರಿಶೋಧನೆಗಳನ್ನು ಪರಿಶೀಲಿಸುತ್ತಾನೆ. ನಾನು ಮಾಡಿದಂತಹ ಪರಿಶೋಧನೆಗಳನ್ನು ಅಮೆರಿಕದಲ್ಲಿ ವಿಜ್ಞಾನಿಗಳು ಹೇಗೆ ಮಾಡಿದ್ದಾರೆ, ನ್ಯೂಜಿಲೆಂಡ್ ಸೈಂಟಿಸ್ಟ್ ಹೇಗೆ ಮಾಡಿದ್ದಾರೆಂದು ಹೋಲಿಸಿಕೊಂಡರೆ ಹಾಗೆ ನ್ಯೂಟನ್, ಐನ್ಸ್ಟೈನ್ ಹಾಗೂ ಇತರ ವಿಜ್ಞಾನಿಗಳ ಪರಿಶೋಧನೆಗಳನ್ನು ಅಧ್ಯಯನ ಮಾಡುವವನೇ ಜ್ಞಾನೇಶ್ವರ ಎಂದೆಲ್ಲ ಕರೆಯುತ್ತೇವೆ. ಈ ರೀತಿಯಾಗಿ ಆತ್ಮಜ್ಞಾನ ಸ್ಥಿತಿಯಿಂದ ಆತ್ಮವಿಜ್ಞಾನ ಸ್ಥಿತಿಯೊಳಗೆ ಪ್ರವೇಶಿಸಿದ ನಂತರ ನಿರಂತರ ಪರಿಶೋಧನೆ ಅನ್ನುವುದು ಇರುತ್ತದೆ. ಆಗ ಸ್ಪಿರಿಚುವಲ್ ಸೈಂಟಿಸ್ಟ್ ಆಗುತ್ತಾನೆ. ಜೀಸಸ್ ಈಸ್ ಎ ಸ್ಪಿರಿಚುವಲ್ ಸೈಂಟಿಸ್ಟ್. ಹಿ ಈಸ್ ಎ ಪ್ರೊಫೆಸರ್ ಆಫ್ ಆತ್ಮವಿಜ್ಞಾನ. ಹಾಗೆಯೇ ಗೌತಮ ಬುದ್ಧ, ಮಹಾವೀರ ಸಹ. ನಾವೆಲ್ಲರೂ ಸಹ ಆ ಮಟ್ಟಕ್ಕೆ ಬೆಳೆಯಬೇಕು. ಮಹಾ ಆತ್ಮವಿಜ್ಞಾನಿಗಳಾಗಬೇಕು. ಜ್ಞಾನದಿಂದಲೇ ಸಮಾಧಾನ ಪಟ್ಟುಕೊಳ್ಳುವವನು ಜ್ಞಾನ ಮೂರ್ಖನು. ಪ್ರಜ್ಞಾನದಿಂದಲೇ ಸಮಾಧಾನ ಪಟ್ಟುಕೊಳ್ಳುವವನು ಪ್ರಜ್ಞಾನ ಮೂರ್ಖನು. ಆದರೆ ವಿಜ್ಞಾನ ಬಂದ ನಂತರ ಸಮಾಧಾನ ಪಟ್ಟುಕೊಳ್ಳುವುದಂತೂ ಇರುವುದಿಲ್ಲ. ಅದು ಯಾವಾಗಲೂ ಅನಂತವಾಹಿನಿ, ನಿರಂತರವಾಗಿ ಜ್ಞಾನದಾಯಿನಿಯಾಗಿ ಇರುತ್ತದೆ. ನಾನು ಮೊಟ್ಟಮೊದಲು ಆತ್ಮವಿಜ್ಞಾನ ಸಂಪಾದಿಸಿದ್ದು 1979ರಲ್ಲಿ ಲೋಬ್ಸಾಂಗ್ ರಾಂಪಾ ಅವರ ಯು ಫಾರ್ ಎವರ್ ಅನ್ನುವ ಪುಸ್ತಕದ ಮೂಲಕ. ನನಗೆ ಆತ್ಮಜ್ಞಾನ 1976ರಲ್ಲಿ ಮಿತ್ರರಾದ ಶ್ರೀ ರಾಮ ಚೆನ್ನಾರೆಡ್ಡಿಯವರ ಧ್ಯಾನಾನುಭವಗಳ ಮೂಲಕ ಅಂಕುರಿಸಿತು. ಆಗಲೇ ದಿವ್ಯಾನುಭವಗಳಾದ ಕ್ಲೇಯರ್ ವಾಯನ್ಸ್, ಟೆಲಿಪತಿಗಳ ಕುರಿತು ವಿವರವಾಗಿ ತಿಳಿದು ತರುವಾಯ ಎಲ್ಲ ನಾನೇ ಅನ್ನುವ ಅನುಭವ ಹೊಂದಿ ಆತ್ಮಪ್ರಜ್ಞಾನ ಸ್ಥಿತಿಗೆ ತಲುಪಿದೆ. ಆತ್ಮವಿಜ್ಞಾನ ಮಾತ್ರ ಲೋಬ್ಸಾಂಗ್ ರಾಂಪಾರವರ ಮೂಲಕ ಬಂದಿರುವುದು. ಲೋಬ್ಸಾಂಗ್ ರಾಂಪಾರವರು ಒಬ್ಬ ಮಹಾನ್ ಆತ್ಮವಿಜ್ಞಾನಿ. ಅನಿ ಬೆಸೆಂಟ್, ಲೆಡ್ ಬೀಟರ್, ರಿಚರ್ಡ್ ಬಾಕ್ ಇವರೆಲ್ಲ ಆತ್ಮವಿಜ್ಞಾನಿಗಳು. ಆತ್ಮಜ್ಞಾನ ಪುಸ್ತಕವೂ ಇವೆ. ಆತ್ಮಜ್ಞಾನ ಪುಸ್ತಕಗಳು ಹಾಗೆಯೇ ಆತ್ಮವಿಜ್ಞಾನ ಪುಸ್ತಕಗಳೂ ಇವೆ. ನಾನು ಮೊದಲಿನಿಂದಲೂ ಆತ್ಮವಿಜ್ಞಾನವನ್ನೇ ಬೇಡಿಕೊಂಡಿದ್ದೇನೆ. ಆತ್ಮವಿಜ್ಞಾನವನ್ನೇ ಎಲ್ಲರಿಗೂ ನಿರಂತರವಾಗಿ ಅಭ್ಯಾಸ ಮಾಡಿಸುತ್ತಿದ್ದೇನೆ. ಒಬ್ಬ ಆತ್ಮವಿಜ್ಞಾನಿಗೆ ಮಾತ್ರವೇ ಇನ್ನೊಬ್ಬ ಆತ್ಮವಿಜ್ಞಾನಿಯು ಅರ್ಥವಾಗುತ್ತದೆ. ಅಜ್ಞಾನಿಗೂ ಜ್ಞಾನಿಗೂ ಎಷ್ಟು ವ್ಯತ್ಯಾಸವಿರುವುದೋ ಆತ್ಮಜ್ಞಾನಿಗೆ ಆತ್ಮವಿಜ್ಞಾನಿಗೆ ಅಷ್ಟೇ ವ್ಯತ್ಯಾಸವಿರುವುದು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮಾಸ್ಟರ್ಸ್ಗಳೆಲ್ಲರೂ ಆತ್ಮವಿಜ್ಞಾನಾಭಿಲಾಷಿಗಳು, ಆತ್ಮವಿಜ್ಞಾನ ವಿದ್ಯಾರ್ಥಿಗಳು, ಆತ್ಮವಿಜ್ಞಾನ ನಿಷ್ಣಾತರು, ಅನೇಕಾನೇಕ ಲೋಕಗಳಿಗೆ ಸಂಬಂಧಿಸಿದವರು. ತಮ್ಮ ತಮ್ಮ ಜನಪರಂಪರೆಗಳ ಪರವಾಗಿ ಕೊನೆ ಜನ್ಮದಲ್ಲಿ ಇರುವವರು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಆ ಬ್ರಹ್ಮಭುವನಾಲೋಕ ಪುನರಾವರ್ತಿನೋರ್ಜುನ ಮಾ ಮುಹೇತೃ ಕೌಂತೆಯ ಪುನರ್ಜುನನ ವಿದ್ಯತೆ ಎಂದು ಹೇಳಿದ್ದಾನೆ. ಈ ಭುವನಲೋಕದಲ್ಲಿ ಬ್ರಹ್ಮಲೋಕಕ್ಕೆ ಹೋದರೂ ನೀನು ಪುನಃ ಹುಟ್ಟಬೇಕಾದ್ದೇ. ಸತ್ಯಲೋಕಕ್ಕೆ ತಲುಪಿದರೆ ಮಾತ್ರ ಪುನಃ ಹುಟ್ಟುವ ಅವಶ್ಯಕತೆ ಇಲ್ಲ. ತಪೋಲೋಕದಲ್ಲಿ ಜ್ಞಾನ ಅಂಕರಿಸುತ್ತದೆ. ಅದಕ್ಕಿಂತ ಮುಂದಿರುವ ಮಹಾಲೋಕದಲ್ಲಿ ಅಂದರೆ ವಿಶುದ್ಧ ಚಕ್ರದಲ್ಲಿ ಜ್ಞಾನಕ್ಕೆ ಅರ್ಹತೆ ಲಭಿಸುತ್ತದೆ. ಚಕ್ರಸ್ಥಿತಿ ಅಂದರೆ ಮನುಷ್ಯ ಗತಜನ್ಮದಲ್ಲಿ ಮಾಡಿದ ಕೆಟ್ಟ ಕರ್ಮಗಳೆಲ್ಲ ಶುದ್ಧವಾಗಿ ನಾಡಿಮಂಡಲ ಸ್ವಚ್ಛ ಆದ ಸ್ಥಿತಿ. ಅಲ್ಲಿಂದ 6ನೆಯ ಚಕ್ರವಾದ ಆಜ್ಞಾಚಕ್ರದೊಳಗೆ ಹೋದಾಗ ದಿವ್ಯಚಕ್ಷು ತೆರೆದುಕೊಳ್ಳುತ್ತದೆ.
ದಿವ್ಯ ಲೋಕಾನುಭವಗಳು ಲಭಿಸಿದಾಗ ಅವರನ್ನು ಜ್ಞಾನಿಗಳು ಎಂದೆನ್ನುತ್ತೇವೆ.